ಕೊಳಾಲ ಹೋಬಳಿಯಲ್ಲಿ ಅದ್ದೂರಿ ನಾಟಕ ಪ್ರದರ್ಶನ, ಕುರುಕ್ಷೇತ್ರ ಅಥವಾ ಧರ್ಮ ರಾಜ್ಯ ಸ್ಥಾಪನೆ ಯಶಸ್ವಿ. ಶ್ರೀ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಭವ್ಯ ರಂಗಸಜ್ಜಿಕೆ. ಪಿಎನ್ ಕೃಷ್ಣಮೂರ್ತಿ ರಾಜಕೀಯ ಹೇಳಿಕೆ ಗಮನ ಸೆಳೆದಿತ್ತು. ಎಆರ್ ನ್ಯೂಸ್ ವಿಶೇಷ ವರದಿ. ಕೊರಟಗೆರೆ ತಾಲೂಕು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೊಳಾಲ ಹೋಬಳಿಯ ಯಲಚಗೆರೆ ಗ್ರಾಮದಲ್ಲಿ ಶ್ರೀ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅಥವಾ ಧರ್ಮ ರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಅದ್ದೂರಿಯಾಗಿ ಪ್ರದರ್ಶಿಸಲಾಯಿತು. ದಿನಾಂಕ ಏಪ್ರಿಲ್ 2ರಂದು ರಾತ್ರಿ 8 ಗಂಟೆಗೆ ಆರಂಭವಾದ ಈ ನಾಟಕವು ಎಲ್ಇಡಿ ಡ್ರಾಮಾ ಸೀನರಿ ಮತ್ತು ಭವ್ಯ ರಂಗಸಜ್ಜಿಕೆಯೊಂದಿಗೆ ಪ್ರೇಕ್ಷಕರ ಮನಸೆಳೆಯಿತು. ಗ್ರಾಮಸ್ಥರ ಭಾರೀ ಹಾಜರಾತಿ ನಾಟಕಕ್ಕೆ ಮತ್ತಷ್ಟು ಮೆರುಗು ನೀಡಿತು. ನಾಟಕದಲ್ಲಿ ಶ್ರೀಕೃಷ್ಣ ಪಾತ್ರದಲ್ಲಿ ಬಿಆರ್ ರಾಮಕೃಷ್ಣಯ್ಯ ಅವರು ಮನೋಜ್ಞ ಅಭಿನಯ ನೀಡಿ ಪ್ರೇಕ್ಷಕರ ಪ್ರಶಂಸೆಗೆ ಪಾತ್ರರಾದರು. ಧರ್ಮರಾಯ ಪಾತ್ರದಲ್ಲಿ ವಿಜಯಕುಮಾರ್, ಭೀಮ ಹನುಮಂತಚಾರ ಅರ್ಜುನ ರವೀಶ್ ಆರ್ ಅವರು ಯಶಸ್ವಿಯಾಗಿ ನಿರ್ವಹಿಸಿದರು. ದುರ್ಯೋಧನನಾಗಿ ನವೀನ್, ದ್ರೋಣಾಚಾರ್ಯರಾಗಿ ಗಂಗಾಚಾರ್, ಭೀಷ್ಮರಾಗಿ ಲಕ್ಕಮುತ್ತಯ್ಯ, ಶಕುನಿಯಾಗಿ ಮೂಡ್ಲಪ್ಪ ಸೇರಿದಂತೆ ಅನೇಕ ಕಲಾವಿದರು ತಮ್ಮ ಅಭಿನಯದ ಮೂಲಕ ಪ್ರೇಕ್ಷಕರನ್ನು ಆಕರ್ಷಿಸಿದರು. ದ್ರೌಪದಿ, ಕುಂತಿ, ಗಾಂಧಾರಿ ಪಾತ್ರಗಳಲ್ಲಿ ಕವಿತಾ, ಕಾವ್ಯ, ಯಮುನಾ ಬೆಂಗಳೂರು ಕಲಾವಿದೆಯರು ಅಭಿನಯಿಸಿದರು. ನಾಟಕಕ್ಕೆ ಸಂಗೀತ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಬಸವರಾಜ್ ಚನ್ನೋನಹಳ್ಳಿ ನೀಡಿದ್ದಾರೆ. ತಬಲದಲ್ಲಿ ಕಿರಣ್, ಕ್ಲಾರಿಯಲ್ಲಿ ಪುನೀತ್, ರಿದಮ್ ಪ್ಯಾಡ್ನಲ್ಲಿ ಪವನ್ ಕುಮಾರ್ ಬೆಂಗಳೂರು ಅವರ ವಾದ್ಯ ಸಹಕಾರ ವಿಶೇಷ ಮೆಚ್ಚುಗೆಗೆ ಪಾತ್ರವಾಯಿತು. ಯಲಚಗೆರೆಯ ಯುವ ಮುಖಂಡ ಶ್ರೀ ಲಕ್ಷ್ಮೀಶ್ ವೈಯನ್ ಕರಪತ್ರ ಕೊಡುಗೆ ನೀಡಿದ್ದರು. ಶ್ರೀ ಗಂಗಾಜಲಪ್ಪನವರು ಚೇರ್ಸ್ ನೀಡಿದ್ದರು. ಸಮಸ್ತ ಯಲಚಗೆರೆ ಗ್ರಾಮಸ್ಥರ ಸಹಕಾರದಲ್ಲಿ ನಾಟಕವು ಅದ್ದೂರಿಯಾಗಿ ನಡೆಯಿತು. ಈ ನಾಟಕಕ್ಕೆ ಮತ್ತೊಂದು ಮೆರುಗು ಎಂದರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಕೃಷ್ಣಮೂರ್ತಿಯವರು. ಗ್ರಾಮಸ್ಥರಿಂದ ಇವರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ತದನಂತರ ಪಿಎನ್ ಕೃಷ್ಣಮೂರ್ತಿಯವರು ಕಲಾವಿದರಿಗೆ ಅಭಿನಂದನೆ ಸಲ್ಲಿಸಿದರು. ಪಿಎನ್ ಕೃಷ್ಣಮೂರ್ತಿ ಸರ್ ಅವರಿಗೆ ನಾಟಕ ಮಂಡಳ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಯಲಚಗೆರೆ ಇಡೀ ತಾಲೂಕಿಗೆ ಒಂದು ಮಾದರಿಯ ಗ್ರಾಮ. ಈ ಗ್ರಾಮದಲ್ಲಿ ಅತಿ ಹೆಚ್ಚು ಸರ್ಕಾರಿ ನೌಕರರು ಇದ್ದಾರೆ, ಅತಿ ಹೆಚ್ಚು ವಿದ್ಯಾವಂತರು ಇದ್ದಾರೆ. ಶಿಕ್ಷಕರು, ಇಂಜಿನಿಯರ್ಗಳು, ಡಾಕ್ಟರ್ಗಳು, ಐಎಎಸ್ ಆಫೀಸರ್ಗಳು ಹೀಗೆ ಅನೇಕ ಹುದ್ದೆಗಳಲ್ಲಿ ಇರುವಂತವರ ಊರು ಯಲಚಗೆರೆ ಎಂದು ತಮ್ಮ ಹರ್ಷ ವ್ಯಕ್ತಪಡಿಸಿದರು. ಈ ನಾಟಕ ಮಂಡಳಿಯವರು ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ ಕುರುಕ್ಷೇತ್ರ ನಾಟಕನ. ನಾನು ಇತ್ತೀಚೆಗೆ ಒಂದು 3 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಗ್ರಾಮಗಳು ಯಾರೇ ಬಂದು ನಾನು ಕರೆದ್ರು, ನಾಟಕ ಕರೆದ್ರೆ ಕೆಲವು ನಾಟಕಗಳು ಹೋಗ್ತಾ ಇದ್ದೆ. ಫಸ್ಟ್ ಬೇಗ ಬಂದ್ಬಿಡ್ತಾ ಇದ್ದೀನಿ ನಾನು. ಜಯಣ್ಣ ನೀನು ನಾಟಕ ಮಾಡಿದ್ಯಾ ಇಲ್ವಾ? ಫಸ್ಟ್ ಬೇಗ ಹೋಗ್ತಾ ಇದ್ದೆ. ಹೋಗ್ತಾ ಇದ್ರೆ ಈ ದುರ್ಯೋಧನ, ಅರ್ಜುನ ಅವರೆಲ್ಲ ಕೃಷ್ಣ ಹತ್ರಕ್ಕೆ ಸಹಾಯ ಕೇಳ್ಕೊಂಡು ಹೋಗ್ತಾ ಇದ್ರು. ಅಷ್ಟಾಗಿ ಬಹಳ ಜನ ಬೈಕೊಳ್ಳೋರು, ಏನು ಅಪ್ಪ ಇಷ್ಟು ಬೇಗ ಬಂದ್ಬಿಟ್ಟವ್ರೆ ಅಂತೇಳಿ. ನಾನು ಮನೆಯಲ್ಲಿ ಊಟ ಗೀಟ ಮಾಡಿ ಸ್ವಲ್ಪ ನಿಧಾನಕ್ಕೆ ಬರ್ತೀನಿ. ಅಷ್ಟೊತ್ತಿಗಾಗಿ ನೋಡಿ, ಇಷ್ಟೊತ್ತಿಗಾಗಿ ಬಹಳ ಒಂದು ಕಾಲು ಭಾಗ ಅದು ಮುಗ್ದಿರ್ತೇವೆ. ನಾಟಕದ ಮಾಸ್ಟರ್ಗೂ ಖುಷಿ, ಇಷ್ಟೊತ್ತಿಗೆ ಲೇಟಾಗಿ ಫಂಕ್ಷನ್ ಮಾಡಿದೆ. ಬಂಧುಗಳೇ,
ಇದೇ ವೇಳೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೊರಟಗೆರೆ ಕ್ಷೇತ್ರಕ್ಕೆ ಟಿಕೆಟ್ ಪಡೆದು ಸ್ಪರ್ಧಿಸುವುದಾಗಿ ಘೋಷಿಸಿದರು. ಕ್ಷೇತ್ರ ಮಹಿಳಾ ಮೀಸಲು, ಆದರೆ ತಮ್ಮ ಧರ್ಮಪತ್ನಿಯನ್ನು ಅಭ್ಯರ್ಥಿಯಾಗಿ ನಿಲ್ಲಿಸುವುದಾಗಿ ತಿಳಿಸಿದರು. ಅವರ ಭಾಷಣಕ್ಕೆ ಗ್ರಾಮಸ್ಥರಿಂದ ಭಾರೀ ಚಪ್ಪಾಳೆ ಮತ್ತು ಹರ್ಷೋದ್ಗಾರ ವ್ಯಕ್ತವಾಯಿತು. PN ಕೃಷ್ಣಮೂರ್ತಿ ಅವರು ನಾಟಕ ಮಂಡಳಿಗೆ 20,000 ರೂಪಾಯಿ ದೇಣಿಗೆ ನೀಡಿದರು. ಇದರಿಂದ ಸಂತೋಷಗೊಂಡ ಗ್ರಾಮಸ್ಥರು ಅವರನ್ನು ಕಲಿಯುಗ ಕರ್ಣ ಎಂದು ಕೊಂಡಾಡಿದರು. ಕಾರ್ಯಕ್ರಮದ ವೇಳೆ ಗ್ರಾಮಸ್ಥರು ಮೈಕ್ ಪಡೆದು, ನೀವು ಟಿಕೆಟ್ ತಂದುಕೊಡಿ, ನಾವು ನಿಮ್ಮನ್ನು ಗೆಲ್ಲಿಸುತ್ತೇವೆ ಎಂದು ಘೋಷಣೆ ನೀಡಿದ್ದು ಕಾರ್ಯಕ್ರಮಕ್ಕೆ ರಾಜಕೀಯ ಚೈತನ್ಯವನ್ನು ತಂದಿತು. 20 ವರ್ಷಗಳ ಕೆಳಗೆ 21 ವರ್ಷ ಆಯ್ತು ನಾವು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ. ಒಟ್ಟಾರೆ ಯಲಚಗೆರೆ ಗ್ರಾಮದಲ್ಲಿ ನಡೆದ ಈ ನಾಟಕ ಪ್ರದರ್ಶನವು ಕಲಾ, ಸಂಸ್ಕೃತಿ ಹಾಗೂ ರಾಜಕೀಯ ಚಟುವಟಿಕೆಗಳ ಸಂಯೋಜನೆಯಾಗಿ ಯಶಸ್ವಿಯಾಗಿ ನೆರವೇರಿತು. ಶ್ರೀ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿ ಮತ್ತೊಮ್ಮೆ ತನ್ನ ಪ್ರತಿಭೆಯನ್ನು ಸಾಬೀತುಪಡಿಸಿದೆ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.